Hello my dear students and parents. So ಕಾಮೆಡ್ಗೆ ಆಲ್ರೆಡಿ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಸೊ ಈ ವಿಡಿಯೋಲಿ ನಿಮಗೆ ಕಂಪ್ಲೀಟ್ ಆಗಿ ಕಾಮೆಡ್ಗೆ 2026 ಬಗ್ಗೆ ಫುಲ್ ಡೀಟೇಲ್ಸ್, ಏನೇನು ಹೊಸದು ಬಂದಿದೆ ಈ ವರ್ಷ, ಫೀಸ್ ಯಾವ ಥರ ಇದೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾಮೆಡ್ಗೆ ನೀವು ಆಪ್ಷನ್ಸ್ ಎಂಟ್ರಿ ಯಾವ ಥರ ಪ್ರಿಪೇರ್ ಆಗಬೇಕು. ಸೊ ವಾಚ್ ಟಿಲ್ ದಿ ಎಂಡ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ತುಂಬ ಚೇಂಜಸ್ ಆಗಿದೆ ಈ ವರ್ಷ ಕಾಮೆಡ್ಕೆಯಲ್ಲಿ. ಏನಪ್ಪ ಅದು ಅಂದರೆ, ಲೈಕ್ 8 ನ್ಯೂ ಕಾಲೇಜಸ್ ಆ್ಯಡ್ ಆಗಿದೆ ಕಾಮೆಡ್ಕೆ ಲಿಸ್ಟ್ಗೆ. ಆಲ್ಸೋ 3 ಕಾಲೇಜಸ್ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ದಿಸ್ ಇಯರ್. ಸೊ 8 ನ್ಯೂ ಕಾಲೇಜಸ್ಸಲ್ಲಿ ಏನಪ್ಪ ಅಂದರೆ, ಆಲ್ಮೋಸ್ಟ್ 4 ಆರ್ ಫ್ರಮ್ ಬ್ಯಾಂಗ್ಳೂರ್. ರಾಮಯ್ಯ ಯೂನಿವರ್ಸಿಟಿ ಅಂತ ಹೊಸದಾಗಿ ಓಪನ್ ಮಾಡಿದ್ದಾರೆ ಜಿಗ್ನಿ ಕ್ಯಾಂಪಸ್ಸಲ್ಲಿ. ಸೊ ಬ್ಯಾಂಗ್ಳೂರ್ ಸೌತ್ಗೆ ಬರುತ್ತೆ. ISBR ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಕೋಶಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಆಲ್ಮೋಸ್ಟ್ ಲೈಕ್ ಬಾಗ್ಲೂರ್ ಹತ್ರ ಬರುತ್ತೆ, ಬ್ಯಾಂಗ್ಳೂರ್ ನಾರ್ತಲ್ಲಿ. CMN ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CMN IT, ಇದು ಮಾಗಡಿ ರೋಡ್ ಹತ್ರ ಬ್ಯಾಂಗ್ಳೂರ್ ವೆಸ್ಟಿಗೆ ಬರುತ್ತೆ. ಸೊ ಮೆನಿ ನ್ಯೂ ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್. ಆಮೇಲೆ ಹುಬ್ಳಿಯಲ್ಲೊಂದು, ಬೆಳಗಾವಿಯಲ್ಲೊಂದು, ಬೀದರ್ಗೊಂದು, ಯಾದಗಿರಲ್ಲಿ. ಸೊ ಈ ನ್ಯೂ ಕಾಲೇಜಸ್ ಆ್ಯಡ್ ಆಗಿದೆ ಕಾಮೆಡ್ಕೆಗೆ. ಸೊ ಟೋಟಲ್ ಎಷ್ಟು ಕಾಲೇಜಸ್ಸು? 153 ಕಾಲೇಜಸ್. ಸೊ ನಿಮ್ಮ KCET ಏನಕ್ಕೆ ಇದು ಕಮ್ಮಿ ಆಗುತ್ತೆ ಅಂದರೆ, ಗೌರ್ಮೆಂಟ್ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡಲ್ಲ, ಆ್ಯಂಡ್ ಮೆಜಾರಿಟಿ ಆಫ್ ದ ಯೂನಿವರ್ಸಿಟೀಸ್ ಆಲ್ಸೋ ಪಾರ್ಟಿಸಿಪೇಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ PS ಯೂನಿವರ್ಸಿಟಿ ಕಾಮೆಡ್ಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಈ ಥರ ಎಷ್ಟೊಂದು ಯೂನಿವರ್ಸಿಟೀಸ್ ಪಾರ್ಟಿಸಿಪೇಟ್ ಮಾಡಿ, ಈವನ್ BMS ಯೂನಿವರ್ಸಿಟಿ ವಿಚ್ ವಾಸ್ ನ್ಯೂ ಫಾರ್ KCET, ಕಾಮೆಡ್ಕೆಯಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಡೀಟೇಲ್ಸ್ ಸೀಟ್ ಮೆಟ್ರಿಕ್ಸಲ್ಲಿದೆ. ಸೊ ಅದರಿಂದ ನಾನು ನಿಮಗೆ ಸಮರೈಸ್ ಮಾಡ್ತಾ ಇದ್ದೀನಿ. ಸೊ ದೀಸ್ ಆರ್ ದಿ ಕಾಲೇಜ್ ಚೇಂಜಸ್. ಹೊಸ ಕಾಲೇಜ್ ಬಸ್ ಬಂದಿದೆ, ನಿಮಗೆ ಜಾಸ್ತಿ ಆಪ್ಷನ್ಸ್ ಇದೆ. ಹೊಸ ಕೋರ್ಸಸ್ಸು ಆ್ಯಡ್ ಆಗಿದೆ. ಐ ಥಿಂಕ್ ಕ್ವಾಂಟಮ್ ಕಂಪ್ಯೂಟಿಂಗ್ ವಾಸ್ ಲೈಕ್ KCETಯಲ್ಲೂ ಇತ್ತು, ಏಟ್ರಿಯಾ ಇನ್ಸ್ಟಿಟ್ಯೂಟಲ್ಲಿ. ಕ್ಲೌಡ್ ಕಂಪ್ಯೂಟಿಂಗ್ ಇದೆ. ಈ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಎಷ್ಟೊಂದು ಹೊಸ ಕೋರ್ಸಸ್ ಆ್ಯಡ್ ಆಗಿದೆ. ರೇವಾಲ್ ಡಿಸೈನ್ ಇಂಜಿನಿಯರಿಂಗ್ ಅಂತ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಇದೆಲ್ಲ ಮಾಡಿದ್ದಾರೆ. ಕೆಲವು ಕಡೆ ಕೋರ್ ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಈ ಥರ ಕೆಲವು ಬ್ರಾಂಚಸ್ನ ರಿಮೂವ್ ಮಾಡಿದ್ದಾರೆ. ಸೊ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸೀಟ್ ಮೆಟ್ರಿಕ್ಸಲ್ಲಿ ಅವೈಲೇಬಲ್ ಇರುತ್ತೆ. KEA ಥರ ಅಲ್ಲ, ಕಾಮೆಡ್ಕೆ ಸೀಟ್ ಮೆಟ್ರಿಕ್ಸ್ ಇಸ್ ವೆರಿ ವೆರಿ ಸಿಂಪಲ್. ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ನಿಮ್ಗೆ ಇನ್ನೂ ಲಿಂಕ್ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಯಾವ ಕಾಲೇಜಸ್ಸಲ್ಲಿ ಯಾವ ಥರ ಸೀಟ್ಸ್ ಇದೆ, ಎಷ್ಟು ಸೀಟ್ಸ್ ಇದೆ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ಮೇನ್ ಪಾರ್ಟ್ ಏನಪ್ಪ ಅಂದರೆ, ಕಾಮೆಡ್ಕೆ ಫೀಸ್. ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಲೈಕ್ ಕಾಮೆಡ್ಗೆ ತುಂಬ ಹೈ ಫೀಸು ಅಂತ. ಎಸ್, ಕಂಪೇರ್ ಟು KCET. KCETಯಲ್ಲಿ ಏನಾಗುತ್ತೆ ನಿಮಗೆ 1.3 lakhs ಹತ್ರ ಬರುತ್ತೆ 1 year, ಕರೆಕ್ಟಾ? ಮೆಜಾರಿಟಿ ಆಫ್ ದಿ ಕಾಮೆಡ್ಕೆ ಕಾಲೇಜಸ್ ಚೆನ್ನಾಗಿರೋದು 3.22 lakh ಬರುತ್ತೆ ಪರ್ ಇಯರ್. ಸೊ ಏನಾಗ್ತಾ ಇದೆ, 1.3 lakh ಲೈಕ್ 3.2 ಇನ್ಕ್ರೀಸ್ ಆಗುತ್ತೆ ನಿಮ್ಮದು ಕಾಲೇಜ್ ಫೀಸು ಕಾಮೆಡ್ಕೆಯಿಂದ ನಿಮಗೆ ಹೋದರೆ. ಬಟ್ ದೆರ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆಲ್ಸೋ. ನಿಮಗೆ ಎಷ್ಟೊಂದು ಕಾಲೇಜಸಲ್ಲಿ ನೋಡಿ, ಈಗ ಬೃಂದಾವನ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಅಥವಾ ಸಿವಿಲ್ ಮಾಡಬೇಕು ಅಂದರೆ 50,000 ಪರ್ ಇಯರ್ಗೆ ಫೀಸ್ ಇದೆ ಕಾಮೆಡ್ಕೆಯಲ್ಲಿ. ವೆರಾಸ್ ನೀವು KCETಯಿಂದ ಹೋದರೆ 1.2 lakh 1.3 lakh ಆಗುತ್ತೆ. ಕಾಮೆಡ್ಕೆಯಿಂದ 50,000 ಪರ್ ಇಯರ್ಗೆ ಸಿಗ್ತಾ ಇದೆ. ಸೊ ದೆರ್ ಆರ್ ಸಮ್ ಕೋರ್ಸಸ್ ನಿಮಗೆ KCETಯಿಂದನೂ ಕಮ್ಮಿ ಸಿಗುತ್ತೆ ಕಾಮೆಡ್ಕೆಯಲ್ಲಿ, ಬಟ್ ಮೆಜಾರಿಟಿ ಆಫ್ ದ ಕೋರ್ಸಸ್ ಜಾಸ್ತಿ ಇರುತ್ತೆ ಫೀಸು. ಸೊ ಎಲ್ಲ ಕೋರ್ಸಸ್ದು ಸೇಮ್ ಫೀಸ್ ಅಂತ ಇಲ್ಲ. ದಟ್ಸ್ ವೈ ಸೀಟ್ ಮೆಟ್ರಿಕ್ಸಲ್ಲಿ ಫೀಸ್ ಒಂದೊಂದು ಕಾಲೇಜ್ದು ಒಂದೊಂದು ಬ್ರ್ಯಾಂಚ್ದು ಫೀಸ್ ಡಿಫ್ರೆನ್ಸ್ ಇದೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಲೆಟ್ಸೆ ಎಷ್ಟೊಂದು ಕಾಲೇಜಸಲ್ಲಿ 1.5 lakh 2 lakh ಆ ಥರ ಫೀಸು ಇದೆ. ಅದು ಆಲ್ಮೋಸ್ಟ್ ಸಮ್ ನಾಟ್ ಸಿಮಿಲರ್ ಟು KCET ಅಂತ ಇದ್ದು ನಿಮ್ಗೆ ಇಲ್ಲಿ ಚೆನ್ನಾಗಿರೋದು ಸಿಗ್ತಾ ಇದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಆಪ್ಷನ್ ಟು ಲುಕ್ ಫಾರ್. ಸೊ ಈ ಥರ ಇರುತ್ತೆ, ಲೈಕ್ 3.22 ಮೆಜಾರಿಟಿ ಆಫ್ ದ ಕಾಲೇಜಸ್ಸಲ್ಲಿ 3.22 lakh ಫೀಸ್ ಇರುತ್ತೆ. ಓಕೆನಾ? ಸೊ ಟೋಟಲ್ ನಿಮಗೆ ಕಾಮೆಡ್ಕೆಯಿಂದ 49,252 ಸೀಟ್ಸ್ ಕಾಮೆಡ್ಕೆಯಿಂದ ಅಲಾಟ್ ಆಗುತ್ತೆ. ಸೊ ಕಾಮೆಡ್ಕೆ ಈಸ್ ಆಲ್ಸೋ ವೆರಿ ಬಿಗ್. ಡೆಫಿನೆಟ್ಲಿ ಯಾರ್ಯಾರೆಲ್ಲ ಬರೆದಿದ್ದೀರಾ, ರ್ಯಾಂಕ್ ಬಂದಿದೆ, ಪಾರ್ಟಿಸಿಪೇಟ್ ಮಾಡಿ. ಬಿಕಾಸ್ ಕಾಮೆಡ್ಕೆಯಲ್ಲಿ ರಿಸರ್ವೇಷನ್ ಅಂತ ಇರಲ್ಲ. ಸೊ ಜನರಲ್ ಕ್ಯಾಟಗರಿಯವ್ರಿಗೆ ಕಾಮೆಡ್ಕೆಯಲ್ಲಿ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ ದ್ಯಾನ್ KCET, ಬಿಕಾಸ್ KCETಯಲ್ಲಿ ತುಂಬ ರಿಸರ್ವೇಷನ್ಸ್ ಇರುತ್ತೆ. ಸೊ ಕಾಮೆಡ್ಕೆಯಲ್ಲಿ ಜಸ್ಟ್ 2 ಕ್ಯಾಟಗರಿ ಇರುತ್ತೆ. ಒಂದು ಜನರಲ್ ಕ್ಯಾಟಗರಿ, ಜನರಲ್ ಮೆರಿಟ್ ಅಂತ ಎಲ್ಲ, ಇನ್ನೊಂದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಅಷ್ಟೇ. ದೀಸ್ 2 ಅಷ್ಟೇ. SC ಇಲ್ಲ, ST ಇಲ್ಲ, 3A 3B ಆ ಥರ ಏನೂ ಇಲ್ಲ. ಆಮೇಲೆ ಕನ್ನಡ ಮೀಡಿಯಮ್ ಇಲ್ಲ, ರೂರಲ್ ಇಲ್ಲ, ಆ ಥರ ಏನೂ ಕೋಟಾ ಇಲ್ಲ. ಸೊ ನಿಮಗೆ ಕ್ಲಾರಿಟಿ ಬರುತ್ತೆ. ಬಟ್ ಸ್ವಲ್ಪ ಫೀಸ್ ಡೆಫಿನೆಟ್ಲಿ ಜಾಸ್ತಿ ಇದೆ. ಬಟ್ ಒಳ್ಳೆ ಕಾಲೇಜಸಲ್ಲಿ ನಿಮಗೆ KCETಯಲ್ಲಿ ಸಿಗ್ತಾ ಇಲ್ಲ, ಬಟ್ ಕಾಮೆಡ್ಕೆಯಲ್ಲಿ ಸಿಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಯು ಶುಡ್ ಲುಕ್ ಅಟ್ ಇಟ್. ಸೊ ಫೈನಲ್ ಪಾಯಿಂಟ್ ಏನಪ್ಪ ಅಂದರೆ, ಮೇಯ್ನ್ಲಿ ಕಟ್ ಆಫ್. ನೀವು ಯಾವ ಥರ ಆಪ್ಷನ್ಸ್ ಎಂಟ್ರಿ ಪ್ರಿಪೇರ್ ಆಗಬೇಕು ಕಾಮೆಡ್ಕೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ KCETಗೆ. ಏನಪ್ಪ ಅದು ಅಂದರೆ, ನಾವೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡೋಣ. MSRITಯಲ್ಲಿ ಲಾಸ್ಟ್ ಇಯರ್ 2025ಅಲ್ಲಿ AIML ಎಕ್ಸಾಂಪಲು ರೌಂಡ್ 1ಅಲ್ಲಿ 1481 ಕಟ್ ಆಫ್ ಇತ್ತು ರ್ಯಾಂಕು. ಓಕೆನಾ? ರೌಂಡ್ 1ಅಲ್ಲಿ. ಅದೇ ನೀವು ರೌಂಡ್ 4ವರೆಗೂ ಹೋದರೆ ಕಾಮೆಡ್ಕೆಯಲ್ಲಿ
3200ವರೆಗೂ ಆಲ್ಮೋಸ್ಟ್ ಎಲ್ಲ ಯಾವುದೇ ಕೋರ್ಸ್ ಆಗಲಿ ಡಬ್ಬಲ್ಗೆ ಜಂಪ್ ಆಗುತ್ತೆ. ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯು ಶುಡ್ ಕನ್ಸಿಡರ್ ಫಾರ್ ಕಾಮೆಡ್ಗೆ. KCETಯಲ್ಲಿ ಯಾವ ಥರ ಆಗ್ತಾಯಿತ್ತು, ಒಂದು 400-500 ರ್ಯಾಂಕ್ ಜಂಪ್ ಆಗುತ್ತೆ. ಲೆಚೆ ಇದೇ MSRATನೇ KCETಯಿಂದ ಹೋಗಿದ್ದಿದ್ರೆ ನಿಮಗೆ ಲೆಚೆ 1400 ರೌಂಡ್ 1 ಇದ್ದರೆ ರೌಂಡ್ 3 ಎಲ್ಲ 1800-2000ವರೆಗೂ ಹೋಗ್ಬೋದು. ಬಟ್ ಇದರಲ್ಲಿ ಲೈಕ್ ಡಬಲ್ ಜಂಪ್ ಆಗುತ್ತೆ. ಆಲ್ಮೋಸ್ಟ್ ಎವ್ರಿ ಆಪ್ಷನ್ಸು ಅದೇ ಥರ ಇರುತ್ತೆ. ಐ ವಿಲ್ ಶೋ ಯು ಇನ್ ಡೀಟೇಲ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ಆಪ್ಷನ್ಸ್ ಎಂಟ್ರಿ ಇನ್ ಕಾಮೆಡ್ಗೆ. ಸೊ ಇದೇನಕ್ಕಪ್ಪ ಆಗುತ್ತೆ ಅಂದರೆ, ಪ್ಲೀಸ್ ನೋಟ್, ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿರೋರು KCETನೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಕಾಮೆಡ್ಗೆಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. KCETಯಲ್ಲಿ ಅವ್ರಿಗೆ ಚೆನ್ನಾಗಿರೋ ರ್ಯಾಂಕ್ ಸಿಕ್ಕಿದ್ರೆ ಕಾಮೆಡ್ಗೆಯಲ್ಲಿ ಬಿಟ್ಬಿಡ್ತಾರೆ, ಬಿಕಾಸ್ ಕಾಮೆಡ್ಗೆಯಲ್ಲಿ ಫೀಸ್ ಜಾಸ್ತಿ ಇದೆ, ಕರೆಕ್ಟಾ? ಸೊ ಅದರಿಂದ ರೌಂಡ್ 1 ಆದಮೇಲೆ ಎಷ್ಟೊಂದು ಜನ ಕಾಮೆಡ್ಗೆ ಬಿಟ್ಟು ಹೋಗ್ತಾರೆ ಆ್ಯಂಡ್ ಲಾಡ್ ಆಫ್ ಸೀಟ್ಸ್ ವಿಲ್ ಗೆಟ್ ವೇಕೆಂಟ್. ದಟ್ಸ್ ವೈ ಇಟ್ಸ್ ಕಟ್ ಆಫ್ ತುಂಬ ಜಂಪ್ ಆಗುತ್ತೆ. ಸೊ ಇದೊಂದೇ ಒಂದು ಎಕ್ಸಾಂಪಲ್ ಅಲ್ಲ, ಐ ವಿಲ್ ಶೋ ಯು ಲೈಕ್ ಆಲ್ ದ ಎಕ್ಸಾಂಪಲ್ಸ್ ಯಾವ್ಯಾವ ಥರ ಏನೇನು ಜಂಪ್ ಆಗುತ್ತೆ ಅಂತ. ಸೊ ಇದು ನಾವು ಕಟ್ ಆಫ್ ಡಾಕ್ಯುಮೆಂಟ್ ನಾವು ಕಾಮೆಡ್ಗೆದು ಕನ್ಸಾಲಿಡೇಟೆಡ್ ಪ್ರಿಪೇರ್ ಮಾಡಿರೋದು. ಸೊ ಇಲ್ಲಿ ಯಾವ ಥರ ಇದೆ ಅಂದರೆ, ನಿಮಗೆ ರೌಂಡ್ 1 ಇದೆ, ರೌಂಡ್ 2 ಈಸ್ ಓನ್ಲಿ ಫಾರ್ KKR ಸ್ಟೂಡೆಂಟ್ಸ್, ರೌಂಡ್ 2, ರೌಂಡ್ 3 ಆ್ಯಂಡ್ ರೌಂಡ್ 4 ಆರ್ ಓನ್ಲಿ ಫಾರ್ ಜನರಲ್ ಮೆರಿಟ್. ಸೊ KKRದಲ್ಲ, KKR ಅವರು ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ಎಲ್ರಿಗೂ ರೌಂಡ್ 3 ಆ್ಯಂಡ್ ರೌಂಡ್ 4. ಸೊ ಕೆಲವು ಎಕ್ಸಾಂಪಲ್ಸ್ ತೊಗೊಳ್ಳೋಣ. ಲೆಟ್ಸೆ RV ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 762 ಇದ್ದಿದ್ದು ರೌಂಡ್ 1ನಲ್ಲಿ ಕಟ್ ಆಫ್ ರ್ಯಾಂಕು. ದ್ಯಾಟ್ ವೆಂಟ್ ಟಿಲ್ 1000, ಆಲ್ಮೋಸ್ಟ್ 400, ಡಬಲ್ ಆಗಿದೆ ಕಟ್ ಆಫು. ಇನ್ನೂ ಎಕ್ಸಾಂಪಲ್ಸ್ ನೋಡೋಣ. ಲೆಟ್ಸೆ BMS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ರೌಂಡ್ 1ನಲ್ಲಿ ಇದ್ದಿದ್ದು 2300 ಕಟ್ ಆಫು. ಅದೇ ರೌಂಡ್ 4ಗೆ ಬಂದರೆ 5300, ಡಬಲ್ಗಿಂತ ಜಾಸ್ತಿ ಆಗಿದೆ. ಸೊ ನೀವು ಡೆಫಿನೆಟ್ಲಿ ರೌಂಡ್ 3 ಆ್ಯಂಡ್ ರೌಂಡ್ 4 ಡೇಟಾ ನೋಡ್ಬಿಟ್ಟು ಆಪ್ಷನ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಕಾಮೆಡ್ಗೆಯಲ್ಲಿ. ದ್ಯಾಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಕಾಮೆಡ್ಗೆ ಆಪ್ಷನ್ಸ್ ಎಂಟ್ರಿ. ಮಿಕ್ಕಿದೆಲ್ಲ ನಿಮಗೆ ಆಲ್ಮೋಸ್ಟ್ ಈಗ ಐಡಿಯಾ ಬಂದ್ಬಿಟ್ಟಿರುತ್ತೆ, ಕಾಲೇಜ್ ಯಾವ್ದ್ಯಾವುದು, ಕೋರ್ಸಸ್ ಯಾವ್ದ್ಯಾವುದು, ಏನೇನಿದೆ ಅಂತೆಲ್ಲ ಈಸಿ. ಬಟ್ ಆಪ್ಷನ್ಸ್ ಎಂಟ್ರಿ ನೀವು ಯಾವ ಥರ ಇಡ್ತಾ ಬರ್ತೀರಾ, ನೀವು ರೌಂಡ್ 1 ಬರೀ ಕಟ್ ಆಫ್ ನೋಡ್ಬಿಟ್ಟು ನನಗಿದು ಸಿಗಲ್ಲ ಅಂದ್ಕೊಂಡು ನೀವು ಇಟ್ಟೇ ಇಲ್ಲ ಅಂದರೆ ದೆನ್ ಯು ವಿಲ್ ಲೂಸ್, ಬಿಕಾಸ್ ಎಲ್ಲ ಡಬಲ್ವರೆಗೂ ಹೋಗ್ತಾ ಇದೆ ನೋಡಿ. ಸೊ 2000 ಹತ್ತತ್ರ ಏನಿದೆ ಅದು ಆಲ್ಮೋಸ್ಟ್ 6000, 5000, 6000 ತನಕ ಕಟ್ ಆಫ್ ಹೋಗುತ್ತೆ ರೌಂಡ್ 3, ರೌಂಡ್ 4ಅಲ್ಲಿ. ಸೊ ದ್ಯಾಟ್ಸ್ ವೈ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾವು ಆಲ್ರೆಡಿ ಕಟ್ ಆಫ್ ಡಾಕ್ಯುಮೆಂಟ್ಸ್ ಕಾಮೆಡ್ಗೆ ನಮ್ಮದು ಆ್ಯಪಲ್ಲಿದೆ. ಆ್ಯಂಡ್ ಆಲ್ಸೋ ಲೈಕ್ ಈ ಎಲ್ಲ ಆಸ್ಪೆಕ್ಟ್ಸ್ ನೋಡಿನೇ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಆಪ್ಷನ್ಸ್ ಎಂಟ್ರಿ ಯಾರ್ಯಾರು ತೊಗೋತಾರೆ ಅವ್ರಿಗೆ ನಾವು ಇದೇ ಥರ ಕೇರ್ಫುಲ್ಲಾಗಿ ಯಾವ್ದು ಮೇಲೆ ಇಡಬೇಕು, ಯಾವ್ದು ಲೈಕ್ ಆಮೇಲೆ ಈ ಥರ ಆರ್ಡ್ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತೀವಿ, ಬಿಕಾಸ್ ವಿಲ್ ಆಲ್ಸೋ ಸಿ ರೌಂಡ್ 3, ರೌಂಡ್ 4 ಡೇಟಾ. ಓಕೆನಾ? ಇನ್ ಕೇಸ್ ನಿಮ್ಗೆ ಇನ್ನೂ ಕಾಮೆಡ್ಗೆಯಲ್ಲೂ ಆಪ್ಷನ್ಸ್ ಎಂಟ್ರಿ ಬೇಕು ಅಂದರೆ, ಒಂದು ಯು ಕ್ಯಾನ್ ಜಾಯ್ನ್ ದಿ ಮಾರ್ಗ ಬ್ಯಾಚ್, ಸ್ಟಿಲ್ ಲೈವ್ ಸೆಷನ್ಸ್ ಇರುತ್ತೆ, ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇರ್ತೀವಿ. ಕಾಮೆಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾ, KCET ಪಾರ್ಟಿಸಿಪೇಟ್ ಮಾಡಬೇಕಾ, ಯಾವ ಚಾಯ್ಸ್, ಯಾವ ರೌಂಡ್ ಆದಮೇಲೆ ಏನೇನು ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ಸ್ಟಿಲ್. ಬಟ್ ಓನ್ಲಿ ನಮ್ಗೆ ಆಪ್ಷನ್ಸ್ ಎಂಟ್ರಿ ಮಾತ್ರ ಬೇಕು ಅಂದರೆ ಅದು ಆಪ್ಷನ್ ಇದೆ. ಸೊ ಅದನ್ನು ನೀವು ತೊಗೋಬೋದು, ಬಿಕಾಸ್ ಇದೆಲ್ಲ ಚೆಕ್ ಮಾಡಬೇಕಾಗುತ್ತೆ ನೀವು. ಸೊ ತುಂಬ ತುಂಬ ಕ್ರಿಟಿಕಲ್ ಆಗುತ್ತೆ. ಅದೆಲ್ಲ ನೋಡಿ ನಮ್ಮ ಎಕ್ಸ್ಪರ್ಟ್ ಟೀಮ್ ನಿಮ್ಗೆ ಮಾಡಿಕೊಡುತ್ತೆ. ಸೊ ಹೋಪ್ ದಿಸ್ ವಾಸ್ ಯೂಸ್ಫುಲ್ ಫಾರ್ ಯು. ಕಾಮೆಡ್ಗೆಯಲ್ಲೂ ತುಂಬ ಸ್ಟೂಡೆಂಟ್ಸ್ಗೆ ಒಳ್ಳೊಳ್ಳೆ ಬ್ರ್ಯಾಂಚ್ ಸಿಗುತ್ತೆ, ಒಳ್ಳೊಳ್ಳೆ ಕಾಲೇಜ್ ಸಿಗುತ್ತೆ. ಡೋಂಟ್ ಮಿಸ್ ದಿಸ್, ಬಿಕಾಸ್ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ, ಬಟ್ ಡೆಫಿನೆಟ್ಲಿ ವರ್ತ್ ಇಟ್. ನಿಮ್ಮ KCETಯಲ್ಲಿ ಸಿಗ್ತಾ ಇಲ್ಲ ಅಂದರೆ ಕಾಮೆಡ್ಗೆಯಿಂದ ಹೋಗೋದು ಡೆಫಿನೆಟ್ಲಿ ಅ ವೆರಿ ಗುಡ್ ಆಪ್ಷನ್. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.